ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತಿನ ವಿಡಿಯೋ ಒಂದು ನೋವಿನ ವಿಷಯವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನೋವಿನ ವಿಷಯ ಅಂತ ಹೇಳಿದಾಗ ಇದು ಕೇರಳ ಪ್ರಾಂತ್ಯದಲ್ಲಿ ಈಗ ಒತ್ಕೊಂಡು ಉರಿಯುವಂಥ ವಿಷಯ. ಇದು ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ. ಆ ಹುಡುಗನನ್ನು ಟಾಯ್ಲೆಟ್ ಸೀಟ್ ನೆಕ್ಕಿಸಿದರು, ಅವಮಾನದಿಂದ ಆತ್ಮಹತ್ಯೆ, ಬೈಬಲ್ ನಮಗೆ ಏನು ಹೇಳಿಕೊಡುತ್ತದೆ, ಟಾಯ್ಲೆಟ್ನಲ್ಲಿ ತಲೆ ಇಟ್ಟು ಫ್ಲಶ್ ಮಾಡಿಸಿದ್ರು ಅಂತ. ಇದೆಲ್ಲ ಏನು ವಿಷಯನ ನಾವು ಗಮನಿಸಿದ್ದೆ ಆದರೆ ಈ ಹುಡುಗ ಯಾರು ತಮ್ಮನೇಲಲ್ಲಿರೋನು ಅಂತ ನಾವು ಗಮನಿಸಿದ್ದೆ ಆದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಹುಡುಗನ ಹೆಸರು ಬಂದು ಮಿಹಿರ್ ಅಹಮದ್ ಅಂತ. ಇವನು ತ್ರಿಪುನತೀರ ಅನ್ನೋ ಒಂದು ಪ್ಲೇಸ್ ಇದೆ, ಅದು ಎರ್ನಾಕುಲಮಲ್ಲಿದೆ. ಆ ಸ್ಥಳಕ್ಕೆ ಸೇರಿದಂಥ ವ್ಯಕ್ತಿ ಇವನು ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲಲ್ಲಿ ಓದ್ತಾನೆ. ಇವನ ವಯಸ್ಸು 15 ವರ್ಷ. ಈಗಿರುವಲ್ಲಿ ಈ ಹುಡುಗ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಆದರೆ ಒಂದು ಗ್ಯಾಂಗ್ ಅವನ ಜೊತೆ ಏನು ಓದ್ತಾರೋ ಅವರು ಬಂದು ಇವನನ್ನ ಬಹಳ ಹಿಂಸೆಗೆ ಒಳಪಡಿಸ್ತಾರೆ. ಎಷ್ಟು ಹಿಂಸೆಗೆ ಒಳಪಡಿಸ್ತಾರೆ ಅಂದರೆ ಅವನ್ನ ಹೊಡಿತಾರೆ, ವರ್ಬಲಿ ಅವನ್ನ ಅಬ್ಯೂಸ್ ಮಾಡ್ತಾರೆ, ಅಷ್ಟು ಕೆಟ್ಟದಾಗ ಅವನ ಜೊತೆ ನಡ್ಕೊಳ್ತಾರೆ. ಅದು ಮಾತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆ್ಯಂಡ್ ಫೋರ್ಸ್ ಟು ಲಿಕ್ ದ ಟಾಯ್ಲೆಟ್ ಸೀಟ್ ಅಂತ ಹೇಳ್ತಾರೆ. ಅವನನ್ನು ಟಾಯ್ಲೆಟಲ್ಲಿ ಪಾಪ ಆ ಟಾಯ್ಲೆಟ್ ಮೇಲ್ಗಡೆ ಸೀಟ್ ಇರುತ್ತಲ್ಲ ಅದನ್ನು ನೆಕ್ಸೋದಕ್ಕೆ ಅವನನ್ನು ಅಷ್ಟು ತೊಂದರೆಗೆ ಒಳ ಮಾಡ್ತಾರೆ. ಅದು ಮಾತ್ರನೇ ಅಲ್ಲ, ನಾವು ಇನ್ನೂ ಸ್ವಲ್ಪ ಗಮನಿಸ್ಕೊಂಡು ಮುಂದಕ್ಕೆ ಹೋದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಏನಂತ, ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಆ್ಯಂಡ್ ಹಿಸ್ ಹೆಡ್ ಪುಷ್ಡ್ ಇನ್ ಟು ದ ಟಾಯ್ಲೆಟ್ ವೈಲ್ ಇಟ್ ವಾಸ್ ಫ್ಲಶ್ಡ್ ಅಂತ ಹೇಳ್ತಾರೆ. ಫ್ಲಶ್ ಮಾಡೋ ಟೈಮಲ್ಲಿ ಅವನ ತಲೆನ ಅದು ಒಳಗಡೆ ಇಕ್ಕಿ ಅವನನ್ನು ಒತ್ತಾರಂತೆ. ಅಷ್ಟು ಕ್ರೂಯಾಲಿಟಿಯಲ್ಲಿ ಇವರು ನಡ್ಕೊಂಡಿದ್ದಾರೆ. ಇದೆಲ್ಲ ತಡೆಯೋಕ್ಕಾಗ್ದಿರ ಏನು ಮಾಡಿದ್ದಾನೆ ಈ ಹುಡುಗ, ಅವತ್ತು ಬಂದಿದ್ದಾನೆ. ಬಂದಾದಮೇಲೆ 26ನೇ ಫ್ಲೋರಲ್ಲಿ ಫ್ಲ್ಯಾಟ್ ಇದೆ ಇವ್ರದ್ದು. ಎಲ್ಲಿ ನಾನು ಹೇಳಿದಿರೋ ರೀತಿಯಲ್ಲಿ ತ್ರಿಪುನತೀರ ಅಂತ ಆ ಫ್ಲ್ಯಾಟ್ ಇದೆ 26ನೇ ಫ್ಲೋರಲ್ಲಿ. ಅಲ್ಲಿಂದ ಈ ಹುಡುಗ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಗಮನಿಸ್ರಿ, ನಾವು 3 ಅಂತಸ್ತಿಗೆ ಹೋದ್ರೇ ನಮ್ಮ ತಲೆ ತಿರುಗುತ್ತೆ, ಭಯ ಆಗುತ್ತೆ ನಮಗೆ. 26ನೇ ಫ್ಲೋರಿಂದ ಹುಡುಗ ಜಿಗಿತಾನಂದರೆ, ಜಂಪ್ ಮಾಡ್ತಾನಂದರೆ ಅವನ ಮನಸ್ಸು ಎಷ್ಟು ವೇದನೆಗೆ ಒಳಗಾಗಿರ್ಬೋದು, ಎಷ್ಟು ದುಃಖದಲ್ಲಿರ್ಬೋದು, ಅವನ ಮೈಂಡ್ ಎಷ್ಟು ಬ್ಲಾಕ್ ಆಗಿ ಸಾಯೋದೇ ನಿರ್ಧಾರ ಮಾಡಿಕೊಂಡು ಅವನು ಅಲ್ಲಿಂದ ಜಂಪ್ ಮಾಡಿರ್ಬೋದು. ಕೇವಲ 15 ವರ್ಷದ ಹುಡುಗ. ಇನ್ನು ಭವಿಷ್ಯ ಇತ್ತು, ಕನಸುಗಳು ಕಟ್ಕೊಂಡಿದ್ದ, ಅವರ ತಂದೆ ತಾಯಿ ಕನಸುಗಳು ಕಟ್ಕೊಂಡಿದ್ರು, ಅದ್ಭುತ ರೀತಿಯಲ್ಲಿ ಅವನನ್ನು ಬೆಳೆಸಬೇಕು, ನಡೆಸಬೇಕು ಅನ್ನೋ ತುಂಬ ಕನಸಿಟ್ಕೊಂಡಿದ್ರು. ಆದರೆ ಈ ರೀತಿಯಾಗಿ ಚೂಟ್ಬಿಟ್ರು ಅವನ ಭವಿಷ್ಯವನ್ನು. ಭಯಂಕರವಾದಂಥ ಬ್ರೂಟಲ್ ರ್ಯಾಗಿಂಗು, ಬುಲ್ಲಿಯಿಂಗು ಎಷ್ಟು ಭಯಂಕರವಾಗಿತ್ತಂದರೆ ಅವರಿಗೆ ಒಂಚೂರು ಕರುಣೆನೇ ಇರಲಿಲ್ಲ. ಇದೆಲ್ಲ ಏನಕ್ಕೆ ಇವನು ಈ ರೀತಿಯಾಗಿ ನಿರ್ಧಾರ ತಗೊಂಡ ಅಂತ ಅವ್ರ ಅಮ್ಮ ಅಪ್ಪ ಎಲ್ಲ ವಿಷಯಗಳನ್ನ ಕಲೆ ಹಾಕ್ತಾ ಹೋದಾಗ, ಫ್ರೆಂಡ್ಸ್ ಹತ್ರ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನಿದೆ ಅಂತ ಎಲ್ಲವನ್ನು ಗ್ಯಾದರ್ ಮಾಡಿದಾಗ ಆವಾಗ ಈ ವಿಷಯಗಳೆಲ್ಲ ಹೊರಗಡೆ ಬಂದಿರೋದು. ಏನು ಟಾಯ್ಲೆಟ್ ಸೀಟ್ ನೆಕ್ಸಿರೋದು, ತಲೆಯಲ್ಲಿಟ್ಟು ಫ್ಲಶ್ ಮಾಡಿಸಿರೋದು, ಅವನನ್ನು ತುಂಬ ಹೊಡೆದಿರೋದು, ಫಿಸಿಕಲ್ ಅಸಾಲ್ಟ್ ಮಾಡಿರೋದು, ತುಂಬ ಕೆಟ್ಟ ಪದಗಳು ಉಪಯೋಗಿಸಿರೋದು. ಅದು ಮಾತ್ರ ಅಲ್ಲ, ಅವರಮ್ಮ ಹೇಳ್ತಾರೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಮಿಹಿರ್ಸ್ ಮದರ್ ಸೆಡ್ ಹಿ ವಾಸ್ ಬುಲ್ಲಿಡ್ ಫಾರ್ ಇಸ್ ಸ್ಕಿನ್ ಕಲರ್ ಅಂತ ಹೇಳ್ತಾನೆ. ಸ್ಕಿನ್ ಕಲರ್ ಇದೆಯಲ್ಲ, ರೇಸಿಸಮ್. ಆ ರೇಸಿಸಮ್ ವಿಷಯದಲ್ಲೂ ಸಹ ಅವನನ್ನು ಆ ರೀತಿಯಾಗಿ ಅಣಕ ಮಾಡಿದ್ದಾರೆ. ಆ ರೀತಿ ಇದೆ. ಅದು ಮಾತ್ರನೇ ಅಲ್ಲ, ಸರಿ ಅವ್ನು ಸತ್ತೋದ್ಮೇಲೆ ಮುಗೀತು ಅಂದ್ಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ದೆ ಡಿಂಟ್ ಎಂಡ್ ದ ಕ್ರುಯಾಲಿಟಿ ಈವನ್ ಆಫ್ಟರ್ ಇಸ್ ಡೆತ್. ಈ ಶಾಕಿಂಗ್ ಚಾಟ್ ಸ್ಕ್ರೀನ್ ಶಾಟ್ ರಿವೀಲ್ಸ್ ದ ಎಕ್ಸ್ಟೆಂಟ್ ಆಫ್ ದೇರ್ ಕ್ರುಯಾಲಿಟಿ. ಒಂದು ಸ್ಕ್ರೀನ್ ಶಾಟ್ ಏನು ಹೇಳುತ್ತಂದರೆ ಅವರ ಅತಿರೇಕದ ಕ್ರೂರತ್ವವನ್ನು ತೋರಿಸ್ಕೊಡುತ್ತೆ. ಏನಂತ ಅಂದರೆ ದೆ ಮೆಸೇಜ್, ನಾನು ಅದು ಹೇಳಲ್ಲ, ಎಫ್ ವರ್ಡು ಯೂಸ್ ಮಾಡಿ ನಿಗಾ ಅಂತ ಹೇಳ್ತಾರೆ. ನಿಗಾ ಅಂದರೆ ಏನು ಗೊತ್ತಾ, ಒಂದು ಆಫ್ರಿಕನ್ಗೆ ಇರುವಂಥ ಒಂದು ಕೆಟ್ಟದಾಗಿ ಅವನನ್ನು ಸಂಬೋಧನೆ ಮಾಡತಕ್ಕವಾಗಿ ಉಪಯೋಗಿಸುವಂಥ ಒಂದು ಪದ ಅದು. ಅವನು ಸತ್ತಾದ್ಮೇಲೂ ಈ ರೀತಿಯಾಗಿ ಅವನು ಡೆತ್ತನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾರಲ್ಲ, ಇಷ್ಟು ವಿಕೃತ ಮನಸ್ಥಿತಿ ಇರೋರನ್ನ ನಾನು ಎಲ್ಲೂ ನೋಡಿಲ್ಲ. ನಾನು ಇಷ್ಟು ಭಯಂಕರವಾಗಿರುತ್ತೆ ಇವ್ರ ಪರಿಸ್ಥಿತಿ. ಇಷ್ಟೊಂದು ಅವನು ಸತ್ರನೂ ಸಹ ಅವನು ಸತ್ತ ಬಿಡೋ, ಅವನು ನಿಗಾ ಅಂತೇಳಿ ಅವನು ಕೆಟ್ಟದಾಗಿ ಬೈದು ಅವನು ಪಾಪಿ ಹೆಡ್ ಅಂತ ಬೈತಾರೆ. ಇಷ್ಟು ಕೆಟ್ಟದಾಗಿ ಬರೀತಾರೆ, ಇಷ್ಟು ಕೆಟ್ಟದಾಗ ಅವನ ಬಗ್ಗೆ ಹೇಳ್ಕೊಳ್ತಾರೆ. ಹೀಗಿರುವಲ್ಲಿ ಅವರಮ್ಮ ಸ್ಕೂಲ್ಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ, ಚೈಲ್ಡ್ ಕಮಿಷನ್ ಇದಕ್ಕೂ ಅಪ್ರೋಚ್ ಮಾಡ್ತಾಳೆ, CMಗೆ ಲೆಟ್ರ್ ಬರೀತಾಳೆ. ಎಲ್ಲ ರೀತಿಯಲ್ಲೂ ಈಗ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಜಸ್ಟಿಸ್ ಫಾರ್ ಮಿಹಿರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಕೂಲ್ ಪ್ರೆಷರ್ ಬಂದಾಗ ಅದು ಡಿಲೀಟ್ ಆಗುತ್ತೆ. ಈಗಿರುವಲ್ಲಿ ಎಲ್ಲ ವಿಷಯಗಳು ಹಾದು ಹೋಗ್ತಾ ಇರುತ್ತೆ. ಆದರೆ ಈ ಮಕ್ಕಳನ್ನು ಬುಲ್ಲಿ ಮಾಡಿದ್ರಲ್ಲ,
ಅವನನ್ನು ರ್ಯಾಗ್ ಮಾಡಿದ್ರಲ್ಲ, ಅವ್ರಿಗೊಂಚೂರು ಕನಿಕರನೇ ಇಲ್ವಾ, ಪ್ರೀತಿ ಕರುಣೆ ಅನ್ನೋದು ಏನು ಇಲ್ವಾ, ಇಷ್ಟು ಭಯಂಕರ ಪರಿಸ್ಥಿತಿಯಲ್ಲಿ ಹೇಗೆ ಇವರು ನಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಶಾಕಿಂಗ್ ಆಗಿದೆ. ಈ ಹುಡುಗನ ಆತ್ಮಹತ್ಯೆ ನೋಡಿದ್ಮೇಲೆ ನನ್ನ ಜೀವನ ಒಂದು ಹೊಸ ಅರ್ಥಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಇಷ್ಟೊಂದು ಕೆಡದಾಗಿ ಸಮಾಜ ನಡ್ಕೊಳ್ಳುತ್ತವ, ಮಾನವತ್ವ ಇಲ್ವಾ, ಮಾನವತ್ವ ಎಲ್ಲೋಯ್ತು ಅನ್ನೋದನ್ನ ಹೇಳುತ್ತೆ. ಇದ್ರ ಜೊತೆಗೆ ಸೆಲೆಬ್ರಿಟೀಸು ಕೆಲವರು ರೆಸ್ಪಾಂಡ್ ಮಾಡಿದ್ದಾರೆ. ಸಮಂತಾ ರೂತ್ ಪ್ರಭು ಹೇಳಿದ್ದಾಳೆ, absolutely shattered ಅಂತ ಹೇಳ್ತಾಳೆ. It's 2025 yet we have lost another bright young student snuffed out because a few individual filled with hate and venom pushed someone to the brink ಅಂತ ಹೇಳ್ತಾರೆ. ಅಷ್ಟೊಂದು ದ್ವೇಷ ವಿಷ ಕಕ್ಕಿದ್ದಾರೆ ಅಂತ ಹೇಳ್ತಾಳೆ. ಅದು ಮಾತ್ರ ಅಲ್ಲ, ಪೃಥ್ವಿ ಸುಕುಮಾರ ಅವರು ಹೇಳ್ತಾರೆ, ಅವರು ಕೇರಳದಲ್ಲಿ ತುಂಬ ಫೇಮಸ್ ಆ್ಯಕ್ಟ್ರು, ಅವರು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹೇಳ್ತಾರೆ, ಪೇರೆಂಟ್ಸ್, ಹೋಮ್ಸ್, ಟೀಚರ್ಸ್, ಸ್ಕೂಲ್ಸ್, ಎಂಪತಿ ಇಸ್ ಲೆಸನ್ ನಂಬರ್ 1 ಅಂತ ಹೇಳ್ತಾರೆ. ಎಂಪತಿ ಅಂದರೆ ಏನು ಗೊತ್ತಾ? ಸಿಂಪತಿ ಬೇರೆ, ಎಂಪತಿ ಬೇರೆ. ಎಂಪತಿ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಎಂಪತಿ ಇಸ್ ಎಬಿಲಿಟಿ ಟು ಸಿ ಥಿಂಗ್ಸ್ ಫ್ರಮ್ ಅನದರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಫೀಲ್ ದರ್ ಎಮೋಷನ್ಸ್ ಅಂತ. ಪುಟ್ಟಿಂಗ್ ಯೋರ್ ಸೆಲ್ಫ್ ಇನ್ ಅನದರ್ ಪರ್ಸನ್ಸ್ ಶೂಸ್ ಮೈಟ್ ಲೀಡ್ ಯು ಟು ಆ್ಯಕ್ಟ್ ವಿತ್ ಅ ಕಂಪ್ಯಾಷನ್ ಆ್ಯಂಡ್ ಡೂ ವಾಟ್ ಯು ಕ್ಯಾನ್ ಟು ಇಂಪ್ರೂವ್ ದೇರ್ ಸಿಚುವೇಶನ್. ಇನ್ ಡೂಯಿಂಗ್ ಸೊ ಯು ಕ್ಯಾನ್ ರೆಡ್ಯೂಸ್ ದಿ ಅದರ್ ಪರ್ಸನ್ ಡಿಸ್ಟ್ರೆಸ್ ಆಸ್ ವೆಲ್ ಆಸ್ ಯು ಓನ್ ಅಂತ ಹೇಳ್ತಾರೆ. ನಾವು ನಮ್ಮ ದೃಷ್ಟಿಕೋನದಿಂದ ಆ ವ್ಯಕ್ತಿಯನ್ನು ನೋಡಿ ಅರ್ಥ ಮಾಡ್ಕೊಳ್ಳೋವಂಥದ್ದು, ಮತ್ತು ಅವನ ಶೂಸಲ್ಲಿ ನಿಂತ್ಕೊಂಡು ಅವನ ಅರ್ಥ ಮಾಡ್ಕೊಳ್ಳೋದು. ಸಿಂಪತಿ ಬೇರೆ, ಎಂಪತಿ ಬೇರೆ. ಎಂಪತಿ ಅಂದರೆ ನಾವು ಅವನ ದೃಷ್ಟಿಕೋನದಲ್ಲಿ ಅಲ್ಲ, ಮತ್ತು ಬೇರೆಯವರ ದೃಷ್ಟಿಕೋನದಿಂದ ನಾವು ಗಮನಿಸಿ ನಾವು ಅದನ್ನು ಮಾಡುವಂಥದ್ದು. ಅದಕ್ಕೆ ಸುಕುಮಾರ್ ಅವರು ಹೇಳ್ತಾರೆ ಏನಂತ, ಎಂಪತಿ ಈಸ್ ದ ಫಸ್ಟ್ ಲೆಸನ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೀರ್ತಿ ಸುರೇಶ್ ಆ್ಯಕ್ಟ್ರೆಸ್, ಆಕೆನೂ ಹೇಳಿದ್ದಾಳೆ, The teen's death as a heart wrenching ಅಂತ ಹೇಳ್ತಾರೆ. If ragging starts in school and a group of kids has tortured a boy to the extent that he took his own life, what a shame ಅಂತ ಹೇಳಿದ್ದಾರೆ. Can't stop thinking of this grieving mother and her family ಅಂತ ಹೇಳಿದೆ. ನಿಜ, ಅಷ್ಟು ಭಯಂಕರವಾಗಿ ಆಕೆನು ವ್ಯಕ್ತಪಡಿಸಿದಾಳೆ. ಈ ರೀತಿಯಾಗಿ ಸೆಲೆಬ್ರಿಟೀಸ್ ಅವರೆಲ್ಲ ಹೇಳ್ಕೊಂಬಂದಿದ್ದಾರೆ. ಇದ್ರ ಜೊತೆಗೆ ನಾವು ಕ್ರೈಸ್ತರಾಗಿ ಬೈಬಲ್ ನಮ್ಗೆ ಏನು ಹೇಳ್ಕೊಡುತ್ತೆ ಅನ್ನೋದು ಗಮನಿಸಬೇಕು. ಯೇಸು ಸ್ವಾಮಿಯ ಮಂದೆಯನ್ನು ನೋಡಿದಾಗ ಆತನ ಅವ್ರ ಮೇಲೆ ಕಂಪ್ಯಾಷನ್ ತೋರಿಸ್ಬೇಕು ಅನ್ನಿಸ್ತಂತೆ. ಹಾಗಾಗಿ ಕಂಪ್ಯಾಷನ್ ತೋರಿಸ್ತಾ, ಕ್ರಿಸ್ತನನ್ನು ಯಾರೆಲ್ಲ ಪ್ರೀತಿಸ್ತಾರೋ, ಆತನನ್ನು ಯಾರೆಲ್ಲ ಹಿಂಬಾಲಿಸ್ತಾರೋ, ಆತನ ಹೆಜ್ಜೆ ಗುರುತುಗಳಲ್ಲಿ ಯಾರು ಹೆಜ್ಜೆ ಇಟ್ಟು ನಡೀತಾರೋ, ನಮ್ಮ ಹೃದಯದಲ್ಲಿ ಫಸ್ಟ್ ಕಂಪ್ಯಾಷನ್ನ ನಾವು ತುಂಬಿಸ್ಕೋಬೇಕು. ಕಂಪ್ಯಾಷನ್ ಇಲ್ಲಾಂದರೆ ನಾವು ಮೃಗಗಳಾಗಿ ಹೋಗ್ತೀವಿ. ಕಾಡಲ್ಲಿರೋ ಮೃಗಗಳಾದರೂ ವಾಸಿ, ಆದರೆ ನಾವು ಅದಕ್ಕಿಂತ ಕೆಟ್ಟದಾಗಿ ನಾವು ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಂಥ ಮೃಗಗಳಾಗಿ ತಯಾರಾಗ್ತೀವಿ. ಕಂಪ್ಯಾಷನ್ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ. ಕಂಪ್ಯಾಷನ್ ತುಂಬ ಇಂಪಾರ್ಟೆಂಟ್. ಅದೇ ಬೈಬಲ್ ಹೇಳ್ಕೊಡುತ್ತೆ. ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಹೇಳ್ಕೊಡುತ್ತೆ. ನಮಗೆ ಗೊತ್ತಲ್ವ, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ನಮ್ಮ ಮಕ್ಕಳಿಗೆ ಕಂಠಪಾಠ ಮಾಡಿಸ್ತೀವಿ. ಕಂಠಪಾಠ ಮಾಡಿಸೋದೆಲ್ಲ ಅದನ್ನು ಪ್ರಾಕ್ಟಿಕಲಾಗಿ ನಾವು ಅವ್ರನ್ನ ತರಿಸ್ಬೇಕು. ಏನು ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್? ಲವ್ನ ತೋರಿಸ್ಬೇಕು ನಾವು. ಬೈಬಲ್ ಹೇಳುತ್ತೆ, ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ಹೇಳುತ್ತೆ. ಅವನು ಸ್ಕೂಲ್ಗೆ ಹೋದಾಗ ಬಂದಿರೋಂಥ ಹುಡುಗ, ಅವನ್ನ ಆ ರೀತಿಯಾಗಿ ನಾವು ಪ್ರೀತಿಸ್ಬೇಕು. ನಾವು ಜಾಯ್, ಪೀಸ್, ಪೇಷನ್ಸ್, ಕೈಂಡ್ನೆಸ್ಸನ್ನು ತೋರಿಸ್ಬೇಕು. ನಾವು ಅವನಿಗೆ ಕರುಣೆಯನ್ನು ತೋರಿಸ್ಬೇಕು, ಗುಡ್ನೆಸ್, ಒಳ್ಳೆತನನ್ನು ತೋರಿಸ್ಬೇಕು. ಅವನ ಹತ್ರ ಫೇತ್ಫುಲ್ ಆಗಿರಬೇಕು. ನಾವು ಮೃದುವಾಗಿ ನಡ್ಕೊಬೇಕು, ಜೆಂಟಲ್ನೆಸ್ ಇರಬೇಕು, ಕೆಟ್ಟದ್ದು ಮಾಡದಿರೋ ರೀತಿಯಲ್ಲಿ ಸೆಲ್ಫ್ ಕಂಟ್ರೋಲ್ ಇರಬೇಕು. ಎಷ್ಟು ಬ್ಯೂಟಿಫುಲ್ ಆಗಿ ಬೈಬಲ್ ಬರೆಸುತ್ತಲ್ವ ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್. ನಮಗೇನು ಗೊತ್ತಾ, ಕೃಪಾ ವರಗಳೇ ಬೇಕು ನಮಗೆ, ಕೃಪಾ ಸ್ಪಿರಿಟ್ಗಳು ಬೇಡ. ಅದೇ ಕೃಪಾ ವರಗಳಿಲ್ಲ ಅಂದರೆ ಪರಲೋಕ ರಾಜ್ಯಕ್ಕೆ ಹೋಗ್ತೀಯ, ಆದರೆ ಕೃಪಾ ಫಲಗಳಿಲ್ಲ ಅಂದರೆ ಇನ್ನು ಪರಲೋಕ ರಾಜ್ಯಕ್ಕೆ ಹೋಗೋದು ಡೌಟು ನೀನು. ಹಾಗಾಗಿ ನಮ್ಮ ಮಕ್ಕಳಿಗೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ನ ಇಂಪಾರ್ಟ್ ಮಾಡಿ ಅದು ಬೆಳೆಯತಕ್ಕದ್ದಾಗಿರಬೇಕು. ಆ ಹಣ್ಣನ್ನು ಶತ್ರು ಕಿತ್ಕೊಂಡು ಹೋಗದಿರೋ ರೀತಿಯಲ್ಲಿ ನಾವು ಗಮನಿಸಬೇಕು. ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು. ಅವ್ರಿಗೋಸ್ಕರ ಹಗಲು ರಾತ್ರಿ ಪ್ರಾರ್ಥನೆ ಮಾಡಬೇಕು. ಕರ್ತನೆ ಇವರಿಗೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟನ್ನು ಸಹಾಯ ಮಾಡು ಅಂತ. ಈ ರೀತಿ ಕರುಣೆ ತೋರಿಸೋರಾಗಿರಬೇಕು, ಕಂಪ್ಯಾಷನ್ ತೋರಿಸೋರಾಗಿರಬೇಕು, ಪ್ರೀತಿ ತೋರಿಸೋರಾಗಿ. ಯಾವಾಗ ಇದೆಲ್ಲ ಉಂಟಾಗುತ್ತೋ ನಾವು ಈ ರೀತಿ ಅಂತ ರ್ಯಾಗಿಂಗು, ಬುಲ್ಲಿಂಗ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸ್ಮೂತಾಗಿ ಲೈಫ್ ಹೋಗುತ್ತೆ. ಒಂದು ವೇಳೆ ನಾವೇನಾದರೂ ಆ ರೀತಿಯಾಗಿ ರ್ಯಾಗಿಂಗು, ಬುಲ್ಲಿಂಗ್ ಸಿವಿಯರ್ ಆದಾಗ ಅವ್ರಿಗೆ ಅದನ್ನು ಹೇಳಿಕೊಟ್ಟಿರಬೇಕು, ಡಿಫೆಂಡ್ ಮಾಡು ಅಂತ. ವಾಯ್ಲೆನ್ಸಲ್ಲ, ಯಾಕೆ ನೀನು ಮಾಡ್ತಾ ಇದೆಯಾ ಅಂತೇಳಿ ಧೈರ್ಯವಾಗಿ ಡಿಫೆಂಡ್ ಮಾಡಬೇಕು. ಅವನ ಮೈಂಡ್ನ ನಾವು ಸ್ಟ್ರಾಂಗ್ ಮಾಡಬೇಕು. ಯಾವುದೇ ರೀತಿಯಲ್ಲಿ ಆತ್ಮಹತ್ಯೆ ಆನ್ಸರ್ ಅಲ್ಲ ಮಗ, ಸೊಲ್ಯೂಷನ್ ಅಲ್ಲ. ನಾವು ನಿಂತು ಹೋರಾಟ ಮಾಡಬೇಕು. ನಾವು ವ್ಯಾರಿಯರ್ಗಳು. ಯಾವುದೇ ವಿಷಯಗಳು ಬಂದರೂ ನಾವು ನಿಂತು ಹೋರಾಟ ಮಾಡತಕ್ಕದ್ದಾಗಿರಬೇಕು. ಆ ವಿಷಯಗಳನ್ನ ತಂದು ನನಗೆ ಹೇಳು, ನಾನು ಡೀಲ್ ಮಾಡ್ಕೊಡ್ತೀನಿ ಅಂತ ಅವನು ಡಿಫೆನ್ಸಲ್ಲಿ ನಿಲ್ಲಿಸಿ ಕಲಿಸ್ಕೊಡೋಂಥ ವಿಷಯಗಳು ಅವ್ನಿಗೆ ಹೇಳ್ಕೊಡ್ಬೇಕು ನಾವು. ಆ ರೀತಿಯಾಗಿ ಆತ್ಮಹತ್ಯೆನೂ ಮಾಡ್ಕೊಳ್ದಿರ, ಬೇರೆಯವ್ರಿಗೂ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ರೀತಿಯಲ್ಲಿ ಇವನು ನಡ್ಕೊಳ್ದಿರೋ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ನಾವು ತಿದ್ದಿ ಅವಳನ್ನು ನಾವು ಕರ್ಕೊಂಬರಬೇಕು. ಇದು ನಮಗೆ ತುಂಬ ಜವಾಬ್ದಾರಿಯುತವಾಗಿರುತ್ತೆ. ಯಾಕಂದರೆ ನಾವು ಸೇವೆಯಲ್ಲಿರಬೇಕಾದಾಗ, ನಾವು ಆತ್ಮಿಕ ಜೀವನದಲ್ಲಿದ್ದಾಗ, ಆಧ್ಯಾತ್ಮಿಕದ ಬೆಳೀತಿರಬೇಕಾದಾಗ ಶತ್ರು ಟಾರ್ಗೆಟ್ ಮಾಡಿದೆ ನಮ್ಮ ಮಕ್ಕಳನ್ನ.
ಅವನ ಹೃದಯದಲ್ಲಿ ಏನೇನೋ ತುಂಬ್ತಾ ಹೋಗ್ತಾನೆ. ಹಾಗಾಗಿ ಆ ಬೀಜ ಅವನು ತುಂಬಿರ ದೇವರ ವಾಕ್ಯ ಅನ್ನೋ ಬೀಜವನ್ನು ತುಂಬಿಸ್ತಾ ಈ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅವನು ಯಾವಾಗ ತುಂಬಲ್ಪಡ್ತಾನೋ ಅವನು ಶ್ರೇಷ್ಠವಾಗಿ ನಿಂತ್ಕೊಳ್ತಾನೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ನಾನು ಅರ್ಥ ಮಾಡ್ಕೊಂಡಿರೋದು ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ವೈಲೆನ್ಸ್ ಹೆಚ್ಚಾಗುತ್ತೆ, ಕಂಪ್ಯಾಷನ್ ತೋರಿಸಲು. ಇನ್ನೊಂದು ಡಾರ್ಕ್ ಕಾಮಿಡಿ ಅಂತ, ಈ ಡಾರ್ಕ್ ಕಾಮಿಡಿಯಿಂದ ಅತಿರೇಕಕ್ಕೆ ಹೋಗ್ತಾ ಇದೆ. ಡಾರ್ಕ್ ಕಾಮಿಡಿಗೆ ಒಂದು ಲಿಮಿಟೇಷನ್ ಇರಬೇಕು. ಆ ಲಿಮಿಟೇಷನ್ ದಾಟಿದಾಗ ಅವರು ಭಯಂಕರವಾಗಿ ಬದಲಾವಣೆ ಆಗ್ತಾರೆ. ವೈಲೆನ್ಸ್, ರಕ್ತಪಾತ ಭಯಂಕರವಾಗಿ ತೋರಿಸ್ಬೇಕು, ಒಂದು ಮಟ್ಟಕ್ಕೆ ತೋರಿಸ್ಬೇಕು, ಅದು ಭಯಂಕರವಾಗಿ ಆಗೋಗುತ್ತೆ. ಸೊ ಸ್ಕ್ರಿಪ್ಟಿಗೆ ತಕ್ಕಾಗಿ ಅವರು ಮಾಡ್ಕೊಂಡಿದ್ದಾರೆ, ರೈಟ್. ಮತ್ತು ಗೇಮ್ಸಲ್ಲೂ ಅಷ್ಟೇ, ಆಡೋ ಗೇಮ್ಸಲ್ಲೂ ವೈಲೆನ್ಸ್ ಇರುತ್ತೆ. ಯಾವಾಗಲೂ ಒಡೆಯೋದು ಬಡಿಯೋದು ಚುಚ್ಚೋದೇ ಅವ್ರ ಮೈಂಡಿಗಿದ್ದಾಗ ಇದೇ ಆಲೋಚನೆಗಳು ಬರುತ್ತೆ. ಹೃದಯದಲ್ಲಿ ಅದೇ ರೀತಿಯಾಗಿ ಏನಾಗುತ್ತೆ, ಅವನ್ನ ಆ ರೀತಿಯಾಗಿ ಮಾಡಬೇಕು ಅನ್ನೋದೇ ಬರ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ನಾವೇನು ಮಾಡಬೇಕಂದ್ರೆ ಅವಾಯ್ಡ್ ಮಾಡಿಕೊಂಡು ನಾವು ಕಂಪ್ಯಾಷನ್ ತುಂಬುವಂಥ ವಿಷಯಗಳನ್ನ ಹೇಳ್ಕೊಡುವಾಗ ನಿಶ್ಚಯವಾಗಿ ಎಲ್ಲ ರೀತಿಯಲ್ಲಿ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ. ಈ ಮಿಹಿರ್ ವಿಷಯ ನಾನು ಓದ್ದಾಗಿಂದ ಕೇಳಿಸ್ಕೊಂಡಾಗಿಂದ ನನ್ನ ಮನಸ್ಸು ತುಂಬ ತಳಮಳಗೊಳ್ತಾ ಇದೆ. ಏನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹುಡುಗ ಇಷ್ಟು ಭಯಂಕರವಾಗಿ ಸತ್ತೋದ್ನಲ್ಲ ಅಂತ. ಹಾಗಾಗಿ ಆ ಕಡೆ ಇರುವಂಥ ಗ್ಯಾಂಗಿಗೆ ಅವನು ಸತ್ತ ಮೇಲೆ ಪಶ್ಚಾತ್ತಾಪನೇ ಪಡ್ತಾ ಇಲ್ಲ. ಅವರು ಸತ್ತ ಮೇಲೂ ಸಹ ಸತ್ತಿದ್ದು ಒಳ್ಳೇದಾಯಿತು ಹೋಗೋ ನಿಗಾ ಅಂತ ವರ್ಡ್ ಯೂಸ್ ಮಾಡಿ ಅವನ್ನ ಇನ್ನೂ ಕೆಟ್ಟದಾಗಿ ಬೈಕೊಳ್ತಾರೆ. ಏನು ಮನಸ್ತತ್ವ ಇರುವಂಥ ಮಕ್ಕಳು, ಅವ್ರು ಹೇಗೆ ಬೆಳೀತಾರೆ? ಈ 15 ವರ್ಷದಲ್ಲೇ ಆ ಗ್ಯಾಂಗ್ ಹಂಗೆ ಬೆಳೀತಿದೆ ಅಂದರೆ ನಾಳೆ 20-30 ವರ್ಷ ಆದರೆ ಇವರು ಭಯಂಕರವಾದ ಕ್ರೂರ ಮೃಗಗಳಾಗ್ಬಿಡ್ತಾರೆ ಸೊಸೈಟಿಯಲ್ಲಿ, ಅಲ್ವಾ? ಆ ರೀತಿಯಾಗಿ ಆಗಿದೆ. ಹಾಗಾಗಿ ಅವ್ರ ತಾಯಿ ಹೆಸರು ರಚನಾ ಅಂತ. ಆ ಅಮ್ಮ ಭಯಂಕರವಾಗಿ ಅಳ್ತಾ ಇದ್ರೆ ಆಕೆ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಯೋಚನೆ ಮಾಡಿ, ಒಂದು ಮಗ 15 ವರ್ಷ ಕೈಯಲ್ಲಿ ಬೆಳೆದು ಎಜುಕೇಷನ್ ಕೊಟ್ಟು ಅವನನ್ನು ಸಾಕಿ 26ನೇ ಫ್ಲೋರಿಂದ ಬೀಳ್ತಂದರೆ ಯಾವ ತಾಯಿರಿ ಸಹಿಸ್ಕೊಳ್ತಾರೆ? ಯಾರೂ ಸಹಿಸ್ಕೊಳ್ಳಲ್ಲ. ಇಷ್ಟು ಭಯಂಕರವಾಗಿ ಅಂತ ಆಕ್ರಂದನ ತಾಯಿ ಮುಗಿಲು ಮುಟ್ಟಿದೆ. ಹಾಗಾಗಿ ನಾವು ಪ್ರಾರ್ಥಿಸೋಣ, ಆ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ, ಬಲ ಕೊಡಲಿ. ಅದು ಮಾತ್ರ ಅಲ್ಲ, ದೇವರು ಅವರಿಗೆ ನ್ಯಾಯವನ್ನು ಸಹ ತೀರಿಸ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ಳೋಣ. ನ್ಯಾಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ದೇವರು ನ್ಯಾಯ ತೀರಿಸ್ಕೊಳ್ಳಿ. ಹಾಗಾಗಿ ನಮ್ಮ ಮಕ್ಕಳಿಗೂ ಸಹ ಡಿಫೆನ್ಸಲ್ಲಿ ನಿಲ್ಲಿಸ್ಕೊಡೋದು ಹೇಳ್ಕೊಡೋಣ, ಅವ್ರ ಮೈಂಡನ್ನು ಸ್ಟ್ರಾಂಗ್ ಮಾಡೋಣ, ಪ್ರೀತಿ ಕರುಣೆಗಳನ್ನು ತುಂಬಿಸಲ್ಪಡೋದನ್ನು ಸಹ ಹೇಳ್ಕೊಡೋಣ. ಹಾಗಾಗಿ ಈ ಮೆಸೇಜ್ ಭಾಳ ದುಃಖದೊಟ್ಟಿಗೆ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಹೋಗಲಿ, ಎಲ್ಲ ಕ್ರೈಸ್ತರ ತಾಯಂದ್ರಿಗೂ ಸಹ ತಂದೆದ್ರಿಗೂ ಸಹ ಕುಟುಂಬಕ್ಕೆ ಹೋಗ್ಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಶೇರ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.